ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್ ಗೌಡ. ನೀವು ನೋಡ್ತಾ ಇದ್ದೀರಾ A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೆಂಗಳೂರು ನಾರ್ತ್ ಮಾದನಾಯಕನಹಳ್ಳಿ ನಗರಸಭಾ ಲಿಮಿಟ್ ಅಂಡ್ NH4 ಹೈವೇಯಿಂದ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಮನೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. 1.5 ಇಂದ 2 ಕಿಲೋಮೀಟರ್, ಅಪ್ರಾಕ್ಸಿಮೇಟ್ಲಿ 1.5 ಕಿಲೋಮೀಟರಲ್ಲಿ ಈ ಒಂದು ಮನೆ ಇದೆ. ಸೊ ಈ ಮನೆಯ ಮೆಜರ್ಮೆಂಟ್ ಬಂದ್ಬಿಟ್ಟು 20 ಅಡಿ ಅಗಲ, 30 ಅಡಿ ಉದ್ದ, 20 ಫೀಟ್ ವಿಡ್ತ್, 30 ಫೀಟ್ ಲೆಂತ್. ಫೇಸಿಂಗ್ ಬಂದ್ಬಿಟ್ಟು ಸೌತ್ ಫೇಸ್ ಸೈಟು, ಈಸ್ಟ್ ಫೇಸ್ ಡೋರು. ಗ್ರೌಂಡ್ ಫ್ಲೋರಲ್ಲಿ ನೀವು ನೋಡ್ಬೋದು. ಸೊ ಬಿಲ್ಡಿಂಗ್ನ ಎಲಿವೇಶನ್ಸ್ ನೋಡಿ, ಈ ಟೈಪ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಪಾರ್ಕಿಂಗ್ ಏರಿಯಾ ನೋಡಿ. ಪಾರ್ಕಿಂಗ್ ಏರಿಯಾ ಇದೆ. ಒಂದು 25 ಅಡಿ ರೋಡ್ ಇದೆ, 25 ಫೀಟ್ ರೋಡು ನೋಡಿ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ, ಒಂದು ಕಾರು ಪ್ಲಸ್ 2 ಬೈಕು ಪಾರ್ಕ್ ಮಾಡ್ಬೋದು. ಒಳ್ಳೆ ಒಂದು ಲೇಔಟಲ್ಲಿ ಈ ಮನೆ ಇದೆ. 100% ಡಾಕ್ಯುಮೆಂಟ್ ಕ್ಲಿಯರಿಟಿ ಇದೆ. ಲೋನ್ ಎಲಿಜಿಬಿಲಿಟಿ ಇದೆ. ಲೋನ್ ಅಪ್ಲೈ ಆಗುತ್ತೆ. ಕೆನರಾ ಬ್ಯಾಂಕು, LIC ಬ್ಯಾಂಕಲ್ಲಿ ನಿಮಗೆ ಲೋನ್ ಅಪ್ಲೈ ಮಾಡಿಕೊಡ್ತೀನಿ ನಾನು. ಯಾರಾದರೂ ಲೋನ್ ಪರ್ಚೇಸ್ ಮುಖಾಂತರ ಹೋದರೆ, ಸೊ ಲೋನ್ ಬೇಕಾದ್ರೆ ನಾನು ಪ್ರೊವೈಡ್ ಮಾಡ್ತೀನಿ ಈ ಒಂದು ಮನೆಗೆ. ನೋಡಿ, ಪಾರ್ಕಿಂಗಲ್ಲೆಲ್ಲ ವಾಲ್ಗೆ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಫ್ಲೋರಿಂಗ್ ಟೈಲ್ಸ್ ನೀವು ನೋಡ್ಬೋದು. ಹಾಗೆ ಗ್ರೌಂಡ್ ಫ್ಲೋರ್ನ ಮನೆ ನೀವು ನೋಡ್ತಾ ಇದ್ದೀರಾ ನೋಡಿ. ವಾಲ್ ಟೈಲ್ಸ್ಗಳು ಈ ಟೈಪ್ ಇದ್ದಾವೆ. ಹಾಗೂ ಸ್ಲೈಡಿಂಗ್ ಡೋರ್, ಒಳ್ಳೆ ಕ್ವಾಲಿಟಿ ಇರೋಂಥ ಸ್ಲೈಡಿಂಗ್ ಡೋರನ್ನು ಮಾಡಿದ್ದಾರೆ ನೋಡಿ. 12,000 ಲೀಟರ್ ಕೆಪಾಸಿಟಿ ಇರುವ ಸಂಪನ್ನು ಮಾಡಿದ್ದಾರೆ. ಸಂಪ್ ಫುಲ್ ಇದೆ, ನೀರು ಫೆಸಿಲಿಟಿ ಇದೆ, ವಾಟರ್ ಫೆಸಿಲಿಟಿ ಇದೆ. CMC ಕಡೆಯಿಂದ CMC ಖಾತಾ ಬರುತ್ತೆ. ಈ ಕಾನ್ಸೆಪ್ಟಲ್ಲಿರುವ ಬಿಲ್ಡಿಂಗ್ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, 20-30. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK ಹೌಸ್ ನೋಡಿ. ರೆಂಟ್ ಪರ್ಪಸ್ಸು ಸಿಂಗಲ್ BHK ಹೌಸ್ ಮಾಡಿದ್ದಾರೆ. ಒಂದು ಸಿಂಗಲ್ ಬೆಡ್ರೂಮ್, ಒಂದು ಕಾಮನ್ ಟಾಯ್ಲೆಟ್ ಪ್ಲಸ್ ಕಿಚನ್ ರೂಮ್. ಸೊ ಇಂಟೀರಿಯರ್ ವರ್ಕ್ ಏನೋ ಆಗಿರೋದಿಲ್ಲ, ವಿತೌಟ್ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಸೊ ನೀವೇನಾದರೂ ಇಂಟೀರಿಯರ್ ವರ್ಕ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೋಬೋದು. ಆಪ್ಷನಬಲ್ ಮಾಡಿದ್ದಾರೆ ನೋಡಿ. SS ಹ್ಯಾಂಡ್ ವಾಶ್ ಬೇಸಿನ್ ಇಟ್ಟಿದ್ದಾರೆ. ಒಂದು 25 mm ಸ್ಲ್ಯಾಬ್ ಕಲ್ಲು ಹಾಕಿದ್ದಾರೆ, ಪ್ಲಸ್ ಗ್ಯಾಸ್ ಲೈನನ್ನು ಮಾಡಿದ್ದಾರೆ. ಬ್ಲ್ಯಾಕ್ ಅಂಡ್ ಚಿಪ್ಸ್ ಬ್ರೌನ್ ಇರುವಂಥ ಒಂದು ಗ್ರಾನೈಟನ್ನು ಹಾಕಿದ್ದಾರೆ ನೋಡಿ. ಗ್ರೌಂಡ್ ಫ್ಲೋರ್ನ ಮನೆ ಈ ಟೈಪ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್. ಹಾಗೆ ವಾಶ್ರೂಮ್ ನೋಡೋದಾದ್ರೆ ನೀವು ಒಂದು ವೆಸ್ಟರ್ನ್ ವಾಶ್ರೂಮನ್ನು ಮಾಡಿದ್ದಾರೆ. ವಾಶ್ರೂಮ್ ಟೈಪ್ ಈ ಟೈಪ್ ಇದೆ ನೋಡಿ. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್, ರೆಂಟೆಡ್ ಪರ್ಪಸ್ಗೆ ನೋಡಿ. ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಮೀಟರ್ಗಳನ್ನು ಫಿಕ್ಸ್ ಮಾಡಿದ್ದಾರೆ. ಮೀಟರ್ ಬೋರ್ಡ್ ಇಲ್ಲೇ ಪಾರ್ಕಿಂಗ್ ಏರಿಯಾದಲ್ಲೇ ಮಾಡಿದ್ದಾರೆ ನೋಡಿ. ಯಾರಾದರೂ ಒಂದು ಮಿಡ್ಲ್ ಬಜೆಟಲ್ಲಿ ಈ ಒಂದು ಏರಿಯಾದಲ್ಲಿ ಮಾದನಾಯಕನಹಳ್ಳಿ ತುಮಕೂರು ರೋಡು ಹೈವೇಗೆ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಬಸ್ ಫೆಸಿಲಿಟಿ ಹಾಗೂ ಮೆಟ್ರೋ ಸ್ಟೇಷನ್ ಒಂದು 2 ಕಿಲೋಮೀಟರಲ್ಲಿದೆ. ಮಾದಾವರ ಮೆಟ್ರೋ ಸ್ಟೇಷನ್. ಈ ಒಂದು ಡಿಸ್ಟೆನ್ಸಲ್ಲಿರುವ ಮನೆ 20-30 G+2 ಸೇಲ್ಗಿರುವಂಥದ್ದು ಹೊಸ ಮನೆ. ಸೊ ಇನ್ನೂ ಓಪನಿಂಗ್ ಆಗಿರೋದಿಲ್ಲ, ನ್ಯೂ ಬಿಲ್ಡಿಂಗ್ ನೋಡಿ. ಗ್ರಿಲ್ ಎಲ್ಲ ಮಾಡಿದ್ದಾರೆ, ಸೇಫ್ಟಿ ಮಾಡಿದ್ದಾರೆ. ಇದು ಫಸ್ಟ್ ಫ್ಲೋರ್ನ ಮನೆ. ಫಸ್ಟ್ ಫ್ಲೋರ್ನಲ್ಲಿ ನಿಮಗೆ 2 ಬೆಡ್ರೂಮ್ ಇದೆ. POP ವರ್ಕ್ ಡಿಸೈನ್ಸ್ ನೋಡಿ ಈ ಟೈಪ್ ಇದೆ. ಎಲ್ಲ ಒಂದೇ ಮರದ ಡೋರ್ಗಳನ್ನು ಇಟ್ಟಿದ್ದಾರೆ ನೋಡಿ. ಫಸ್ಟ್ ಫ್ಲೋರ್ನ ಮನೆ 2 ಬೆಡ್ರೂಮ್. ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್, ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಸೇಮ್ ಕಾನ್ಸೆಪ್ಟಲ್ಲಿದೆ. ಪೂಜಾ ರೂಮು ಪ್ಲಸ್ ಓಪನ್ ಕಿಚನ್ ಪ್ಲಸ್ ಒಂದು ಕಾಮನ್ ಟಾಯ್ಲೆಟ್, 2
ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್, ಆಲ್ಟರ್ನೇಟ್ ಬೆಡ್ರೂಮ್. ನೋಡಿ ಕಿಚನ್ ಈ ಟೈಪ್ ಇದೆ. ಹಾಗೂ ಪೂಜಾ ರೂಮ್ ಇದೆ. ನೋಡಿ ಇಲ್ಲಿ ಲೆಫ್ಟಲ್ಲಿ ನಿಮಗೆ ಈ ರೂಮು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ವಿಡ್ತ್ ಬಂದ್ಬಿಟ್ಟು 7 ವಿಡ್ತು, 11 ಲೆಂತು. ಸೊ ಆರಾಮ್ಸೆ ನೀವು ಡಬಲ್ ಕಾಟನ್ನು ಹಾಕ್ಬೋದು. 7 ಫೀಟ್ ಇದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ 6 ಫೀಟ್ ಕಾಟ್ ಬರುತ್ತೆ. ಇನ್ನು 1 ಅಡಿ ಗ್ಯಾಪ್ ಇರುತ್ತೆ ವಿಡ್ತಲ್ಲಿ. ಓಕೆ, ಲೆಂತಲ್ಲಿ ಬಂದ್ಬಿಟ್ಟು 11 ಫೀಟ್ ಇರುತ್ತೆ. ಸೊ ಇಲ್ಲಿ ಕಾಮನ್ ಟಾಯ್ಲೆಟ್ ನೋಡಿ, ವೆಸ್ಟರ್ನ್ ಟಾಯ್ಲೆಟನ್ನು ಮಾಡಿದ್ದಾರೆ. ವಾಲ್ ಮಿಕ್ಸರ್ ಟೆಕ್ನಾಲಜಿ ಇದೆ. ಹೆಡ್ ಶವರ್ ಮತ್ತು ಅಡಿಷ್ನಲ್ ಟ್ಯಾಪ್ಗಳನ್ನು ಹಾಕಿದ್ದಾರೆ. ಹಾಗೂ ಆಲ್ಟರ್ನೇಟ್ ರೂಮಲ್ಲಿ ನೀವು ನೋಡೋದಾದರೆ ನೋಡಿ, ಇದು ಅಷ್ಟೇ ಸೇಮ್ 12 ಫೀಟ್ ಲೆಂತು, 7 ಫೀಟ್ ವಿಡ್ತು. ನೋಡಿ ಈ ಒಂದು ಬೆಡ್ರೂಮು 7 ಫೀಟ್ ವಿಡ್ತು, 12 ಫೀಟ್ ಲೆಂತು. ನೋಡಿ ಫಸ್ಟ್ ಫ್ಲೋರ್ನ ಮನೆ ಈ ಕಾನ್ಸೆಪ್ಟಲ್ಲಿದೆ. ಇದು ಓನ್ ಕಮ್ ರೆಂಟೆಡ್ ಅಥವಾ ಫುಲ್ಲಿ ರೆಂಟೆಡ್ ಬಿಟ್ರೂ ನಿಮಗೆ 20,000 ರೆಂಟ್ ಬರುತ್ತೆ. ಓಕೆ ಫ್ರೆಂಡ್ಸ್, ಈಗ ನಾನು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ನೋಡಿಕೊಂಡು ಸೀದಾ ನಾನೀಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಸೊ ಸುತ್ತಮುತ್ತ ಎಲ್ಲ ಫುಲ್ಲು ಮನೆಗಳಾಗಿದ್ದಾವೆ. ಇದು ಒಂದು ಚಿಕ್ಕ ಲೇಔಟಲ್ಲಿ ಮೈನ್ ರೋಡ್ಗೆ ಹತ್ರ ಇರುವಂಥದ್ದು. ಮಾದನಾಯಕನಹಳ್ಳಿಯಿಂದ ಲಕ್ಷ್ಮೀಪುರ ಹೋಗುವಂಥ ರೋಡಲ್ಲಿ ಮೈನ್ ರೋಡಿಂದ 100 ಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಇದೆ. ನೋಡಿ ಈ ಸೆಕೆಂಡ್ ಫ್ಲೋರ್ನ ಮನೆ ನಾನೀಗ ಎಂಟ್ರಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಸಹ ಗ್ರಿಲ್ ಎಲ್ಲ ಮಾಡಿದ್ದಾರೆ, ಸೇಫ್ಟಿ ಗೇಟನ್ನು ಇಟ್ಟಿದ್ದಾರೆ. ಸೊ ಒಳಗಡೆ ನೀವು ನೋಡ್ಬೋದು ಮೈನ್ ಎಂಟ್ರೆನ್ಸ್ ಈ ಟೈಪ್ ಇದೆ. ನ್ಯಾಚುರಲ್ ಟೈಪ್ ಇರುವಂಥ ಒಂದು ವಾಲ್ ಕ್ಲಾಡಿಂಗ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ನೋಡಿ ಡ್ಯುಯಲ್ ಕಲರ್ ಪೇಂಟನ್ನು ಮಾಡಿದ್ದಾರೆ ಹಾಲಲ್ಲಿ. ನೋಡಿ ಸೇಮ್ ಕಾನ್ಸೆಪ್ಟಲ್ಲಿದೆ. ಫಸ್ಟ್ ಫ್ಲೋರ್ ಯಾವ ಥರ ಕಾನ್ಸೆಪ್ಟ್ ಇತ್ತು ಅದೇ ಕಾನ್ಸೆಪ್ಟಲ್ಲಿದೆ. 2 BHK. ನೋಡಿ ಓಪನ್ ಕಿಚನ್, ಸೇಮ್ ಕಾನ್ಸೆಪ್ಟ್. 7 ಫೀಟ್ ವಿಡ್ತು, 11 ಫೀಟ್ ಲೆಂತು. ಇನ್ನೂ ಒಂದು ಬೆಡ್ರೂಮ್ ಬಂದ್ಬಿಟ್ಟು ನಿಮಗೆ 7 ಫೀಟ್ ಲೆಂತು, 12 ಫೀಟ್ ಲೆಂತು ಹಾಗೂ ಕಾಮನ್ ಟಾಯ್ಲೆಟ್. ಈ ಮನೆಯಲ್ಲಿ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಇರೋದಿಲ್ಲ, ಒಂದೇ ಒಂದು ಟಾಯ್ಲೆಟ್ ಇದೆ. ಟಾಯ್ಲೆಟ್ ವಿತ್ ವಾಶ್ರೂಮ್ ಎರಡು ಒಂದರಲ್ಲೇ ಇದೆ. ಮತ್ತು ಇದಕ್ಕೆ ಅಟ್ಯಾಚ್ ರೂಮ್ ಅಂತ ಹೇಳ್ಬಿಟ್ಟು ಕೇಳಬೇಡಿ, ಯಾವುದು ರೂಮ್ಗೂ ಅಟ್ಯಾಚ್ ಟಾಯ್ಲೆಟ್ ಇಲ್ಲ. ಯಾಕಂದರೆ ಸೈಟ್ ಮೆಜರ್ಮೆಂಟ್ 20-30 ಆಗಿರೋದ್ರಿಂದ 2 ಬೆಡ್ರೂಮ್ಗಳನ್ನು ಡಿವೈಡ್ ಮಾಡಿದ್ದಾರೆ. 20-30ಯಲ್ಲಿ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್. ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ ಹೌಸ್. ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಸಿಂಗಲ್ ಬೆಡ್ರೂಮ್. ನೋಡಿ ಫ್ರೆಂಡ್ಸ್, ಈ ಒಂದು ಕಾನ್ಸೆಪ್ಟಲ್ಲಿರುವ ಬಿಲ್ಡಿಂಗು ಹೊಸ ಮನೆ ಸೇಲ್ಗಿದೆ. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 75 lakhs. ಓನರ್ ಪ್ರೈಸ್ 75 ಲಕ್ಷ, ಸ್ಲೈಟ್ಲಿ ನೆಗೋಷಿಯಬಲ್. 75 lakhs ಸ್ಲೈಟ್ಲಿ ನೆಗೋಷಿಯಬಲ್. ನೋಡಿ ಟೆರೆಸ್ ಏರಿಯಾ ಈ ಟೈಪ್ ಇದೆ. ಕನ್ಸ್ಟ್ರಕ್ಷನ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೋಡಿ ಅಕ್ಕಪಕ್ಕ ಎಲ್ಲ ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ಆಗಿದ್ದಾವೆ. ಇದು ಮಾದಾವರ ಮೆಟ್ರೋ ಸ್ಟೇಷನಿಂದ ಒಂದು 2.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಅಪ್ರಾಕ್ಸಿಮೇಟ್ಲಿ. ಶಾರ್ಟ್ಕಟ್ ಹೋದರೆ ನಿಮಗೆ 2 ಕಿಲೋಮೀಟ್ರ್ ಮಾದಾವರ ಮೆಟ್ರೋ ಸ್ಟೇಷನಿಂದ. ಮಾದನಾಯಕನಹಳ್ಳಿ ಮೈನ್ ರೋಡ್ಗೆ 1.25 ಕಿಲೋಮೀಟರ್ ಇದೆ ಅಪ್ರಾಕ್ಸಿಮೇಟ್ಲಿ. ಹಾಗೂ ಮಾದನಾಯಕನಹಳ್ಳಿಯಿಂದ ಟುವರ್ಡ್ಸ್ ಲಕ್ಷ್ಮೀಪುರ ರೋಡಲ್ಲಿ ನಿಮಗೆ ಒಂದು 100 ಮೀಟ್ರ್ ಮೈನ್ ರೋಡಿಂದ 100 ಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಲೊಕೇಶನ್ಸ್ ಇದೆ. ಸೊ ನೋಡಿ, ಯಾರಾದರೂ ಇಂಟ್ರೆಸ್ಟ್ ಇಟ್ಟಿದ್ರೆ 20-30 ನೀವೇನಾದರೂ G+2 ಮನೆನ ಪರ್ಚೇಸ್ ಮಾಡುವಂಥ ಪ್ಲಾನ್ ಇದ್ದರೆ ಒಂದು 75 lakhsಲ್ಲಿ ಈ ಒಂದು ಮನೆ ಅವೈಲಬಿಲಿಟಿ ಇದೆ. ಲೋನ್ ಅಪ್ಲೈ ಆಗುತ್ತೆ. ಇದಕ್ಕೆ ಕೆನರಾ ಬ್ಯಾಂಕ್